ಈಗಿನ ಪ್ರಧಾನಿ ಯಾರು? ನರೇಂದ್ರ ಮೋದಿ. ಹಾಗಾದ್ರೆ ಮುಂದಿನ ಬಾರಿಯೂ ಕೂಡ ನರೇಂದ್ರ ಮೋದಿ ಅವರೇ ಪ್ರಧಾನಿನ? ಅಲ್ಲ. ಭಾರತದ ಮುಂದಿನ ಪ್ರಧಾನಿ ಮೋದಿ ಅಲ್ಲ. ಹಾಗಾದ್ರೆ ಮತ್ತಿನ್ಯಾರು? ಪ್ರಧಾನಿ ಸ್ಥಾನದಾಸೆಯಲ್ಲಿ ಇಬ್ಬರ ಹೆಸರು ಸಂಚಲನ. ಸಾಮಾನ್ಯವಾಗಿ ನರೇಂದ್ರ ಮೋದಿಯವರನ್ನು ಹೊರತುಪಡಿಸಿದ್ರೆ ಮೋದಿಯಷ್ಟೇ ವರ್ಚಸ್ಸಿರುವ ಬೇರೊಬ್ಬ ನಾಯಕ ಬಿಜೆಪಿಯಲ್ಲಿ ಇಲ್ವಾ ಅಂತ ಕೇಳಿದ್ರೆ ಇದ್ದಾರೆ. ಹಾಗಾದ್ರೆ ಅವರೇನ ಮುಂದಿನ ಪ್ರಧಾನಿ ಅಂತ ಕೇಳಿದ್ರೆ ಅನ್ನೋ ಉತ್ತರಗಳು ಬರ್ತಾ ಇದೆ. ಯಾಕಂದ್ರೆ ಖ್ಯಾತ ಜ್ಯೋತಿಷ್ಯರೊಬ್ಬರು, ಖ್ಯಾತ ಜ್ಯೋತಿಷ್ಯ, ಅವ್ರ ಮಾತು ಎಲ್ಲರೂ ನಂಬಬೇಕು ಅಂತೂ ಇಲ್ಲ, ಎಲ್ಲರೂ ನಂಬದೇ ಇರಬೇಕು ಅಂತನೂ ಇಲ್ಲ. ನಂಬುವವರು ನಂಬ್ತಾರೆ. ಆ ಹೆಸರು ಈಗ ಕೈ ಬಿಡಲಾಗಿದೆಯಂತೆ. ಈ ಹಿಂದೆ ಯೋಗಿ ಆದಿತ್ಯನಾಥ್, ಅಮಿತ್ ಶಾರ ಹೆಸರಿತ್ತು, ಮುಂದಿನ ಪ್ರಧಾನಿ ಇವರುಗಳಾಗಬೇಕು, ಇವರುಗಳಾಗದೇ ಇದ್ರೆ ಗಡ್ಕರಿ ಆಗ್ತಾರೆ ಅನ್ನುವಂಥ ಅಭಿಪ್ರಾಯ ಇತ್ತು. ಆದರೆ ಈ ಹೆಸರುಗಳು ಜ್ಯೋತಿಷ್ಯರ ಬಾಯಲ್ಲಿ ಬಂದಿಲ್ಲ. ಹಾಗಾದರೆ ಖ್ಯಾತ ಜ್ಯೋತಿಷ್ಯರ ಬಾಯಲ್ಲಿ ಬಂದಿರುವ ಪ್ರಧಾನಿ ಹುದ್ದೆಗೆ ಅರ್ಹರಾಗಿರುವ ವ್ಯಕ್ತಿಯ ಹೆಸರು ಯಾವುದು? ನಿಜಕ್ಕೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾದಂಥ ವಿಚಾರ. ರಾಷ್ಟ್ರ ಮಟ್ಟದಲ್ಲಿ ಖ್ಯಾತ ಜ್ಯೋತಿಷಿ, ಅವ್ರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ ನೀವು. ಅವರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದಷ್ಟು ನೀವು ಈಗಾಗಲೇ ನಿಮಗೆ ಗೊತ್ತಿರತಕ್ಕಂತಹ ಅಮಿತ್ ಶಾ ಆಗಿರಲಿ, ಯೋಗಿ ಆದಿತ್ಯನಾಥ್ ಆಗಿರಲಿ, ನಿತಿನ್ ಗಡ್ಕರಿ ಆಗಿರಲಿ, ಇವರುಗಳ ಈಗ ಜ್ಯೋತಿಷ್ಯರು, ಈಗ ಸಂಖ್ಯಾಶಾಸ್ತ್ರಜ್ಞರು ಯಾವ ಆಧಾರದಲ್ಲಿ ಜ್ಯೋತಿಷ್ಯ ಹೇಳ್ತಾರೆ? ಸಂಖ್ಯಾಶಾಸ್ತ್ರ ಅದರ ಪ್ರಕಾರ ಜ್ಯೋತಿಷ್ಯ ಹೇಳ್ತಾರೆ. ಕೈ ನೋಡ್ಕೊಂಡು ಹೇಳೋರು ಅದರದೊಂದು ಬೇರೆ ತರಹದ ಪದ್ಧತಿಗಳು ಇರ್ತವೆ. ಇನ್ನು ಮುಖ ನೋಡ್ಕೊಂಡು ಹೇಳೋರು ಅದು ಬೇರೆ ತರಹದ ಪದ್ಧತಿಗಳು ಇರ್ತವೆ. ಈ ಶಾಸ್ತ್ರಜ್ಞ ಅಥವಾ ಈ ಒಂದು ಜ್ಯೋತಿಷ್ಯ ತಜ್ಞ ಈ ಇಬ್ಬರ ಜಾತಕವನ್ನು ಪರಿಶೀಲನೆ ಮಾಡಿದಾರಂತೆ. ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ಅವರಿಬ್ಬರ ಜಾತಕದಲ್ಲೂ ಪ್ರಧಾನಿ ಆಗಬಹುದಾದ ಯೋಗ ಇರಲಿಲ್ಲ ಅನ್ನೋದು ಈ ಜ್ಯೋತಿಷ್ಯರ ವಾದ. ಕೆಲವೊಮ್ಮೆ ಜ್ಯೋತಿಷ್ಯ ಶಾಸ್ತ್ರವೂ ಸುಳ್ಳಾಗುತ್ತೆ. ಮುಂದೊಮ್ಮೆ ಯೋಗಿ ಆದಿತ್ಯನಾಥ್ ಪ್ರಧಾನಿ ಆದರೆ ಜ್ಯೋತಿಷ್ಯ ಸುಳ್ಳಾಗುತ್ತಲ್ಲ. ಒಟ್ಟಾರೆ ನಂಬಿಕೆಯ ಆಧಾರದಲ್ಲಿ ನಿಂತಿದೆ ಈ ಜ್ಯೋತಿಷ್ಯ. ಪ್ರಧಾನಿ ಸ್ಥಾನದಾಸೆಯಲ್ಲಿ ಇಬ್ಬರ ಹೆಸರು ಸಂಚಲನ. ಯೋಗಿನೂ ಅಲ್ಲ, ಅಮಿತ್ ಶಾನೂ ಅಲ್ಲ, ಮತ್ತಿನ್ಯಾರು? ಪ್ರಧಾನಿ ಹುದ್ದೆಗೆ ಅಗ್ರ ಸ್ಥಾನದಲ್ಲಿದ್ದ ಹೆಸರು ಯೋಗಿ. ಯೋಗಿ ಬಿಟ್ಟರೆ ಎರಡನೇ ಹೆಸರು ಅಮಿತ್ ಶಾ ಇತ್ತು. ಆದರೆ ಈಗ ಈ ಎರಡೂ ಹೆಸರನ್ನು ಕೈ ಬಿಡಲಾಗಿದೆ. ಖ್ಯಾತ ಜ್ಯೋತಿಷ್ಯ ಶಾಕಿಂಗ್ ಭವಿಷ್ಯ ಸಂಚಲನ. ಸುಶೀಲ್ ಕುಮಾರ್ ಭವಿಷ್ಯದಲ್ಲಿ ಯೋಗಿ ಶಾ ಹೆಸರಿಲ್ಲ. ಯೋಗಿ ಮತ್ತು ಶಾ ಅವರ ಜಾತಕದಲ್ಲಿ ಪ್ರಧಾನಿ ಯೋಗ ಇಲ್ಲ ಎಂದ ಜ್ಯೋತಿಷಿ. ಹಾಗಾದರೆ ಮುಂದ್ಯಾರು ಅನ್ನೋದು ಇನ್ನೂ ಬಹಿರಂಗ ಅಲ್ಲ. ಯೋಗಿ ಮತ್ತು ಶಾ ಅವರಿಬ್ಬರನ್ನೂ ಬಿಟ್ಟರೆ ಮುಂದ್ಯಾರು ಅನ್ನೋ ಹೆಸರು ಇನ್ನೂ ಕೂಡ ಬಹಿರಂಗ ಅಲ್ಲ. ಹಾಗಾದರೆ ನರೇಂದ್ರ ಮೋದಿಯವರ ಆಡಳಿತಾವಧಿಯಲ್ಲಿ ಏನೇನು ಬದಲಾವಣೆ ಆಗಿದೆ ಅನ್ನೋದನ್ನು ಕೂಡ ನಾವು ಒಂದು ಸ್ವಲ್ಪ ನೋಡಬೇಕಾಗಿ ಬರುತ್ತೆ. ನರೇಂದ್ರ ಮೋದಿ ಅವರು 3 ಬಾರಿ ಈಗಾಗಲೇ 3ನೇ ಬಾರಿ ಪಟ್ಟಕ್ಕೇರಿದ್ದಾರೆ. ನರೇಂದ್ರ ಮೋದಿ ಬಂದ ನಂತರ ಭಾರತದಲ್ಲಿ ಅದರಲ್ಲೂ ಕೂಡ ಆರ್ಥಿಕ ಸ್ಥಿತಿಯಲ್ಲಿ ಒಂದು ಸ್ವಲ್ಪ ಏರಿಳಿತಗಳನ್ನು ಕಂಡಿದೆ. ಭಾರತ ಪ್ರಪಂಚದ ಶಕ್ತಿಶಾಲಿ ರಾಷ್ಟ್ರವಾಗಿ ಬೆಳೆಯುತ್ತಿದ್ದು ವಿಶ್ವಗುರು ಎಂಬ ಸ್ಥಾನ ಪಡೆಯೋದಕ್ಕೆ ಕೆಲವೇ ಹೆಜ್ಜೆ ದೂರದಲ್ಲಿದೆ. ಇನ್ನು ಸೈನಿಕವಾಗಿ, ಆರ್ಥಿಕವಾಗಿ ಭಾರತ ಬಲಿಷ್ಠವಾಗಿ ಬೆಳೆದಿದ್ದು ಭಾರತವನ್ನು ಈಗ ಯಾರೂ ಕೂಡ ಮುಟ್ಟೋದಕ್ಕೆ ಆಗಲ್ಲ. ಆ ಸ್ಥಿತಿಗೆ ಭಾರತವನ್ನು ನರೇಂದ್ರ ಮೋದಿ ತಂದಿದ್ದಾರೆ ಅನ್ನೋ ವಾದ ಇದೆ. ಇನ್ನು ಅಮೆರಿಕ ಮತ್ತು ಚೀನಾ ದೇಶಗಳಿಗೂ ಸೆಡ್ಡು ಹೊಡೆದು ಭಾರತ ಈಗ ಅಭಿವೃದ್ಧಿಯ ಕಡೆಗೆ ದಾಪುಗಾಲು ಹಾಕುತ್ತಿದೆ. ಹಾಗಾದರೆ ಭಾರತದ ಮುಂದಿನ ಪ್ರಧಾನಿ ಯಾರು? ಖ್ಯಾತ ಜ್ಯೋತಿಷಿಗಳ ಭವಿಷ್ಯವಾಣಿ ಯಾರ ಹೆಸರನ್ನು ಸೂಚಿಸುತ್ತದೆ ಅನ್ನುವಂತಹದ್ದು ಚರ್ಚೆಗಳಾಗ್ತಾ ಇರುವಂತಹದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಭಾರತ ಯಾರು ಊಹಿಸಲು ಆಗದ ಮಟ್ಟಕ್ಕೆ ಅಭಿವೃದ್ಧಿ ಕಂಡಿದೆ. ಆದರೆ ಇನ್ನೇನು ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರು ನಿವೃತ್ತಿ ಹೊಂದುತ್ತೆ ಅನ್ನುವಷ್ಟರಲ್ಲಿ ಈ ಮೂಲಕ ಹೊಸ ಪ್ರಧಾನಿಯವರ ಆಯ್ಕೆ ಆಗುತ್ತದೆ ಎಂಬ ಸಂಚಲನ ಸೃಷ್ಟಿ ಮಾಡುವ ಸುದ್ದಿ ಆಗಾಗ ಹರಿದಾಡ್ತಾ ಇರುತ್ತೆ. ಈ ಹೊತ್ತಲ್ಲಿ ಭಾರತದ ಮುಂದಿನ ಪ್ರಧಾನಿ ಪಟ್ಟಕ್ಕೆ ಇವರೇ ಆಯ್ಕೆ ಆಗುತ್ತಾರೆ ಎಂದು ಖ್ಯಾತ ಜ್ಯೋತಿಷಿ ಭವಿಷ್ಯವನ್ನು ನುಡಿದಿದ್ದಾರೆ. ಆದರೆ ಪ್ರಧಾನಿ ಪಟ್ಟಕ್ಕೆ ಆಯ್ಕೆಯಾಗುವವರ ಪಟ್ಟಿಯಲ್ಲಿ ಅಮಿತ್ ಶಾ ಮತ್ತು ಯೋಗಿಯ ಹೆಸರುಗಳಿಲ್ಲ. ಇನ್ನು ಮುಂದೆ ಯಾರಾಗ್ತಾರೆ ಅನ್ನುವ ಹೆಸರು ಕೂಡ ಆ ಜ್ಯೋತಿಷಿಯಲ್ಲಿ ಇನ್ನೂ ಖಾತ್ರಿಯಾಗಿಲ್ಲ. ಒಟ್ಟಾರೆ ನರೇಂದ್ರ ಮೋದಿ ಮುಂಬರುವ ಚುನಾವಣೆಯಲ್ಲಿ ಗೆದ್ದರೂ ಕೂಡ ಅವರು ಪ್ರಧಾನಿ ಆಗೋದಿಲ್ಲ ಅನ್ನೋದು ಈ ಖ್ಯಾತ ಜ್ಯೋತಿಷಿಯ ಅಭಿಪ್ರಾಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.